ಏನ್ ಮಾಡ್ತಿದ್ಯಾ ನೀನು? ನಾನು ಈ ಕೇಸ್ ವಿಷಯವಾಗಿ ಯೋಚನೆ ಮಾಡು ಅಂತ ಹೇಳಿದ್ದು, ಆದ್ರೆ ನೀನು ಬೇರೆ ಯಾವುದೋ ಲೋಕಕ್ಕೆ ಹೋಗಿ ಯೋಚನಾ ಲಹರಿಯಲ್ಲಿ ತೇಲ್ತಾ ಇದೀಯಾ. ಹಾಗೇನಿಲ್ವಲ್ಲ, ಯೋಚನೆ ಮಾಡ್ತಿದ್ದೆ. ಅಜಿತ, ಒಂದು ಮಾತಾಡ್ತೀನಿ ಕೇಳು. ಈ ಮುಖ ಅನ್ನೋದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ಇಲ್ಲಿ ನೋಡು, ನೋಡ್ತಿದ್ದ ಹಾಗೆ ಅದು ಗೋಚರ ಆಗುತ್ತೆ. ಹಾಗಾಗಿ ನಿನ್ನ ಮುಖದಲ್ಲಿ ಏನಿದೆ ಅಂತ ಅದು ಪ್ರಪಂಚಕ್ಕೆ ಆ ಗುಟ್ಟು ರಟ್ಟ. ಸೊ ನಮ್ಮ ಅಜಿತ್ ಸಾಹೇಬ್ರು ಈಗ ಭೂಮಿಯ ಯೋಚನಾ ಲಹರಿಯಲ್ಲಿ ತೇಲೋದಷ್ಟೇ ಅಲ್ಲ, ಅವ್ರನ್ನ ನೆನಪು ಮಾಡ್ಕೋತಿದ್ದಾರೆ ಅಂತ ಅರ್ಥ. ಹಾ, ಭೂಮಿ ಬಗ್ಗೆ ಯೋಚನೆ ಮಾಡಿ ನಿಜ. ಆದ್ರೆ ನನ್ಗೆ ತಲೆ ಕೆಟ್ಟಾಗ ಅವಳು ಮಾಡುವಂತ ಕಡಕ್ ಟೀ ಕುಡಿದ್ರೆ ಸ್ವಲ್ಪ ಆರಾಮ ಅನ್ಸುತ್ತೆ. ಅವಳೇನಾರ ಅಂಗಡಿಗೆ ಬಂದಿತ್ತು ಅಂತ ಹೇಳಿದ್ರೆ ಆ ಟೀ ಕುಡಿಬಹುದಾಗಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಲಕ್ಷ್ಮಿ ಇದ್ದಾಳೆ ಹೇಳ. ಅದಕ್ಕೆ ನಾನು ಹೇಳಿದ್ದು ಅವಳು ಮಾಡುವಂತ ಕಡಕ್ ಟೀ ಅಂತ. ಅಲ್ಲಿಗೆ ನನ್ನ ತಂಗಿ ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತಾಯ್ತದ. ಅಮ್ಮೋರೆ, ನೀವ್ ನನಗೆ ಎಣ್ಣೆ ಹಚ್ತಿದ್ರೆ ನನಗ್ ನಮ್ಮಮ್ಮನೇ ನೆನ್ಪಾಗ್ತಿದಾರೆ. ನಮ್ಮಮ್ಮನೂ ಅಷ್ಟೇ ಭಾಗ್ಯ ಅವ್ರೆ. ನಾವ್ ಸಣ್ಣ ಮಕ್ಳಾಗಿದ್ದಾಗ ಭಾನುವಾರ ಬಂತು ಅಂದ್ರೆ ಸಾಕು, ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸ್ಲಲ್ಲಿ 1 ಅವರ್ ಆಟ ಆಡ್ಕೊಂಬನ್ನಿ ಅಂತ ಕಳ್ಸೋರು. ಆಮೇಲೆ ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಸಿ ಮಲಗಿಸ್ಬಿಡೋರು. ನೀವು ಅಷ್ಟೇ, ಇವತ್ ಚೆನ್ನಾಗಿ ಎಣ್ಣೆ ಹಚ್ಚಿದೀನಿ, ಬಿಸಿ ನೀರ್ ಸ್ನಾನ ಮಾಡಿ 1 ಅವರ್ ರೆಸ್ಟ್ ಮಾಡ್ಬಿಡಿ ಆಯ್ತಾ. ಭಾಗ್ಯ ಅವ್ರೆ, ನಮ್ ಸಂಗೀತನ್ನು ಒಂಥರ ತಾಯಿ ಮನ್ಸು. ನಿಮ್ಮನ್ನ ಮಗು ತರ ಹೇಗೆ ಆರೈಕೆ ಮಾಡ್ತಿದಾರೆ ನೋಡಿ. ಈ ತರ ಬೀಗ್ರನ್ನ ಎಲ್ಲಾದ್ರೂ ನೋಡಿದಿರಾ? ಹೌದು ದೇವ್ಯಾನಿ ಅವ್ರೆ, ಇದೆಲ್ಲ ನಮ್ ಪುಣ್ಯ. ದೇವಯಾನಿ, ಈಗ ನಾವು ಬೀಗ್ರಾಗಿದೀವಲ್ಲ, ಬಾ ನಿನ್ಗೂ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಅಯ್ಯೋ, ಈಗ ನನ್ಗೆ ತಲೆಗೆ ಎಣ್ಣೆ ಹಚ್ಕೊಳೋ ಮೂಡಿಲ್ಲಪ್ಪ. ಸಂಗೀತ, ದೇವ್ಯಾನಿ ಬೇಡ್ವಂತೆ, ನೀನ್ ಯಾಕೆ ನನ್ ತಲೆಗೆ ಮಸಾಜ್ ಮಾಡ್ಬಾರ್ದು? ಸರಿ ರೀ. ಮದರ್ ಇಂಡಿಯಾ ಪಾಪ್ಸ್ ಇದಾದ್ಮೇಲೆ ನಂಗೂ ಫುಲ್ ಆಯಿಲ್ ಮಸಾಜ್, ಓಕೆನಾ? ಆಯ್ತು ಬಿಡಪ್ಪ, ಇವತ್ ಹೋಲ್ಸೇಲ್ ಆಗಿ ಎಲ್ರಿಗೂ ಮಸಾಜ್ ಮಾಡ್ತೀನಿ. ಸಂಗೀತ, ನೀನ್ ಯಾಕೆ ಇದನ್ನ ಬಿಸ್ನೆಸ್ ಅಂತ ಶುರು ಮಾಡ್ಬಾರ್ದು? ತಾಯಿ ಸ್ಪರ್ಶ ಹೆಡ್ ಮಸಾಜ್ ಸೆಂಟರ್ ನೋಡು, ಒಳ್ಳೆ ಕಾನ್ಸೆಪ್ಟ್. ಬಾಬಾ, ತಾಯಿ ಮಸಾಜ್ ಅಂದ ತಕ್ಷಣ ಕೆಲವ್ರು ಥೈಲ್ಯಾಂಡ್ ತಾಯಿ ಮಸಾಜ್ ಅನ್ಕೊಂಡ್ಬಿಟ್ರೆ ಕಷ್ಟ. ಅಮ್ಮ ತಗೋಮ್ಮ, ತಗೊಳ್ಳಿ. ಅತ್ತೆ, ಇದ್ ನಿಮ್ಗೆ. ಅಯ್ಯೋ, ನಾನೀಗ ಯಾಕೆ ತರೋದಕ್ ಹೋದೆ? ನಂಗ್ ಗೊತ್ತು ನಿಮ್ ಕೈ ಎಣ್ಣೆ ಆಗಿದೆ ಅಂತ. ಇಟ್ಕೊಳ್ಳಿ, ನಾನೇ ನಿಮಗ್ ತಿನ್ನಿಸ್ತೀನಿ. ಸರಿಮ್ಮ. ಮೈದು ಮಾವಾನಿ. ಥ್ಯಾಂಕ್ ಯು. ದೇವಿಯನಿ ಅಮ್ಮ, ನಿಮ್ಗೆ ಫ್ರೂಟ್ಸ್ ತರ್ಲಾ ಅಥವಾ? ನನ್ಗೆ ಟೀ ಕೊಟ್ಬಿಡ್ತೀಯಾ? ಸರಿ, ಥ್ಯಾಂಕ್ ಯು. ಭಾಗ್ಯಮ್ಮ, ಜೈಲಲ್ಲಿ ಇದೆಲ್ಲ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ ಭಾಗ್ಯಮ್ಮ? ಅಂಜು, ವಾಟ್ ಆರ್ ಯು ಟಾಕಿಂಗ್? ಅಂಜು, ಸಾರಿ, ನಾನ್ ಬೇಕು ಅಂತ ನಿಮಗ್ ನೋವು ಮಾಡ್ಬೇಕು ಅಂತ ಕೇಳಿದ್ದಲ್ಲ. ಹೀಗೆ ಜನರಲ್ ಆಗಿ ಕೇಳ್ಬಿಟ್ಟೆ, ಕ್ಷಮಿಸಿ. ಅದು ಜೈಲಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಕ್ಯೂರಿಯಾಸಿಟಿ ಅಷ್ಟೇ. ಇರ್ಲಿ ಬಿಡಮ್ಮ, ಆ ಜೈಲಲ್ಲಿ ಏನ್ ಕೊಟ್ರು ತಿನ್ನೋದಕ್ ಮನ್ಸಾಗ್ತಿರ್ಲಿಲ್ಲ. ಸರಿ, ಈಗ ಈ ವಿಷಯನ ಇಲ್ಲಿಗೆ ಬಿಡಿ. ಅದ್ ಸರಿ, ದೇವ್ಯಾನಿ ಅಮ್ಮ ಏನೋ ಟೀ ಬೇಕು ಅಂತ ಕೇಳಿದ್ರು. ನಿಮ್ಗೆಲ್ಲ ಏನ್ ಬೇಕು? ಕಾಫಿ. ಸರಿ ಸರಿ, ಮೈದುಗೆ ಟೀ, ಅಂಜು ನಿಮಗ್ ಕಾಫಿ. ಬಾಬಾ, ನಿಮಗ್ ಕಾಫಿ ಇಷ್ಟ ಅಂತ ನನಗ್ ಗೊತ್ತು. ನಾನ್ ಮಾಡ್ಲಾ ಅಥವಾ ಅತ್ತೆ ಮಾಡ್ಕೊಡೋದ? ಒಂದ್ ನಿಮಿಷ. ರಫೀಕ್, ನಮ್ಮ ಎಲ್ಲಾ ಗಾಡಿಗಳನ್ನ ಸರ್ವಿಸಿಂಗ್ ಕೊಟ್ಟಿದ್ದೀನಿ. ಇನ್ನೊಂದ್ ಗಾಡಿ ಇದೆಯಲ್ಲ, ಅದ್ರ ಹೆಡ್ಲೈಟ್ ಪ್ರಾಬ್ಲಮ್ ಇದೆ. ಸರಿ, ಅದನ್ನೇ ಚೆಕ್ ಮಾಡಿಸ್ಬಿಡು. ಸರಿ, ಓಕೆ, ಥ್ಯಾಂಕ್ ಯು. ಹೇಳು ಭೂಮಿ. ಅದೇ ಮಾವ, ಕಾಫಿ ನಾನ್ ಮಾಡ್ಲಾ ಅಥವಾ ಅತ್ತೆ ಮಾಡದ ಅಂತ. ಭೂಮಿ, ನಿಮ್ ಮತ್ತೆ ಮಸಾಜ್ ಸೆಂಟರ್ ಅಲ್ಲಿ ಬಿಸಿ ಇದಾಳೆ, ನೀನೇ ಮಾಡ್ಬಿಡು. ಸರಿ ಮಾವ. ಮಾವ, ನೀವು ಫೋನಲ್ಲಿ ಏನೋ ಹೇಳ್ತಾ ಇದ್ರಿ, ಕಾರ್ ಸರ್ವಿಸ್ ಅಂತ. ಹೌದು, ನಮ್ ಗಾಡಿಗಳೆಲ್ಲ ಸರ್ವಿಸಿಗೆ ಕಳ್ಸ್ತಾ ಇದೀನಿ. ಹೌದಾ? ಹಾಗಾದ್ರೆ ಕಾರಲ್ಲಿ ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ ಮಾವ. ಹೌದಾ? ಯಾಕೆ? ಮಾವ, ಅರ್ಜೆಂಟ್ ಆಗಿ ಕಲ್ಶದಿಂದ ಬಂದ್ಬಿಟ್ವಲ್ಲ, ನಾನ್ ಕರೆಕ್ಟ್ ಆಗಿ ಏನು ಚೆಕ್ ಮಾಡಿಲ್ಲ, ಏನಾದ್ರೂ ಬಿಟ್ಟಿದ್ದೀನ ಅಂತ ಅಷ್ಟೇ. ಹಾಗಿದ್ರೆ ಈಗ್ಲೇ ಹೋಗಿ ಚೆಕ್ ಮಾಡು, ಅವನು ಮನೆ ಹತ್ರನೇ ಇದ್ದಾನೆ. ಸರಿ ಮಾವ, ನಾನ್ ಒಳ್ಳೆ ಚಿಕ್ಕ ಮಕ್ಳು ತರ ಚಿಪ್ಸ್ ಎಲ್ಲ ತಿಂದು ಇಲ್ಲೇ ಹಾಕಿದೀನಿ. ಸಾಹೇಬ್ರು ನೋಡಿದ್ರೆ ಬೈತಾ ಇದ್ರು ನನ್ಗೆ. ಭೂಮಿ, ಏನ್ ಹುಡುಕ್ತಾ ಇದೀಯಾ? ಏನಾದ್ರು ಕಳ್ದೋಯ್ತಾ? ಅಯ್ಯೋ ಇಲ್ಲ ಸಾಹೇಬ್ರೆ, ಮಾವ ಯಾರಿಗೂ ಫೋನ್ ಮಾಡಿ ಕಾರ್ನ ಸರ್ವಿಸಿಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಕಳ್ಶದಿಂದ ಬಂದ್ಮೇಲೆ ಕಾರಲ್ಲಿ ಅದಕ್ಕೆ ಏನಾದ್ರು ಬಿಟ್ಟಿದ್ದೀನ ಅಂತ ನೋಡ್ತಾ ಇದ್ದೆ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಏನು ಆಗಿಲ್ಲ ತಾನೆ? ನೋಡ್ತಿದ್ಯಾ? ಯಾಕೆ ಸಾಹೇಬ್ರೆ ಹಾಗೆ ನೋಡ್ತಿದ್ದೀರಾ? ಒಂದ್ಸಲಿ ಡಿಕ್ಕಿ ಹೊಡೆದ್ರೆ ಕುಂಬರುತ್ತೆ ಅಂತ ನೀನೇ ಹೇಳ್ತಿರ್ತಿರಲ್ಲ, ಅದಕ್ಕೆ ಇನ್ನೊಂದ್ಸಲಿ ಡಿಕ್ಕಿ ಹೊಡಿ. ಇಲ್ಲ ಸಾಹೇಬ್ರೆ, ಆತರ ಏನಿಲ್ವಲ್ಲ. ಇದೆಲ್ಲ ನಿನ್ ಮಾತು, ನನ್ ಮಾತಲ್ಲ. ಈಗಿಲ್ಲ ಅಂತ ಹೇಳ್ಬೇಡ, ಬಾ. ಸಾಹೇಬ್ರೆ, ಅದು ಭೂಮಿ, ನಾನು ನಿನ್ ಮಾತು ಕೇಳೋದಕ್ಕೆ ಇಷ್ಟಪಡ್ತಿಲ್ಲ. ಸಾಹೇಬ್ರೆ, ಆಮೇಲೆ ಆಮೇಲೆ ಟಿಕ್ಕಿ ಹೊಡಿತೀನಿ ನಾನು ನಿಮ್ಗೆ. ಸಾಹೇಬ್ರೆ, ಇಟ್ಕೊಂಡಿರೋ ಕೈ ಬಿಡಿ. ಬಂದಿದ್ ಕೆಲಸ ಮುಗೀತಾ? ಹಾಗಾದ್ರೆ ಇಲ್ಲಿರುವಂತ ಥಿಂಗ್ಸ್ ಗಳಲ್ಲ ಅದು ನಾನು ಹುಡುಕ್ತೀನಿ. ಸರಿ, ನಾನು ಮುಂದೆ ನೋಡ. ಸಾಹೇಬ್ರೆ, ಸಾಹೇಬ್ರೆ, ಏನೇನು? ಇಲ್ಲ ನೋಡಿ, ಯಾವ್ದೋ ಹಳೆ ಕಾಲುಂಗ್ರ. ನಿಂದ? ಇಲ್ಲ ಸಾಹೇಬ್ರೆ, ನನ್ ಕಾಲುಂಗ್ರ ನನ್ ಕಾಲಲ್ಲೇ ಇದೆ. ಮತ್ತೆ ಭಾಗ್ಯಮನ್ನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದ್ರಲ್ಲ, ಅವ್ರದ್ದೇನಾರಾಗಿರುತ್ತಾ? ಸಾಹೇಬ್ರೆ, ಅಮ್ಮ ಈಗ ಇದನ್ನೆಲ್ಲ ಹಾಕಲ್ಲ ಅಲ್ವಾ? ಇದ್ ನೋಡೋದಕ್ಕೆ ತುಂಬಾ ಹಳೇದಿದ್ದಂಗಿದೆ. ಸರಿ, ಮನೆಯವ್ರ ಹತ್ರ ಕೇಳೋಣ ಬಾ. ಹಾ ಭದ್ರ, ಹೇಳು. ಮೇಡಮ್, ಆ ಹೆಂಗ್ಸಿರೋ ಜಾಗ ಗೊತ್ತಾಯ್ತು. ಆದ್ರೆ ನೀನು ಯೋಚನೆ ಮಾಡ್ಬೇಡ, ಮೊದ್ಲು ಅವಳನ್ನ ಅಲ್ಲಿಂದ ಹೇಳ್ಕೊಂಡು. ಅಯ್ಯೋ, ಅದನ್ನೇ ಮಾಡ್ತಾ ಇದ್ದೆ ಮೇಡಮ್. ಅಷ್ಟ್ರಲ್ಲ, ಆ ಪೂಜಾರಿ ಹೆಂಡತಿನೂ ಬಂದ್ಬಿಟ್ಟು ಅವ್ರ ಮನೆ ಕೆಲ್ಸ ಕರ್ಕೊಂಡು ಹೋಗ್ಬಿಟ್ರು.
ಮನೆ ಕೆಲಸ ಮುಗ್ದಾದ್ಮೇಲೆ ಸಂಜೆ ರಿಟರ್ನ್ ಇಲ್ಲೇ ಕರ್ಕೊಂಡ್ ಬಿಡ್ತೀನಿ ಅಂತ ಹೇಳಿದಾರೆ ಮೇಡಮ್. ಈ ಸಲ ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ. ಭದ್ರಾ ಈಗ ಜಾಸ್ತಿ ಟೈಮ್ ಇಲ್ಲ. ಅದು ಅಲ್ಲದೆ ಸಂಜೆ ಒಳ್ಳೆ ಬರ್ತಾಳೆ ಅಂತ ಏನು ಗ್ಯಾರಂಟಿ? ಅಶ್ವಿನಿ ಬೇರೆ ಈಗ ಸುಮ್ನೆ ಇರೋಳಲ್ಲ. ನೀನು ಪೂಜಾರಿ ಮನೆ ಹತ್ರನೇ ಇದ್ದು ಅಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ತು. ಅರ್ಥ ಆಯ್ತಾ? ನೀವೇನ್ ಚಿಂತೆ ಮಾಡಬೇಡಿ ಮೇಡಮ್, ಈಗ್ಲೇ ನಮ್ಮ ಹುಡುಗರ್ನ ಕಳಿಸ್ತೀನಿ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕೆಲ್ಸ ಆಗ್ಬೇಕು. ಯಾವ ದೇವಸ್ಥಾನದಲ್ಲಿ ಇರೋದವಳು? ಮೇಡಮ್, ಊರಾಚೆ ಇರೋ ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನ? ಹೇ, ನಾಳೆ ಅಲ್ಲೇ ವ್ರತ ಮಾಡ್ತಿರೋದು. ಸ್ವಲ್ಪ ಯಾಮಾರಿದ್ರು ಎಲ್ಲ ಹಾಳಾಗ್ ಹೋಗುತ್ತೆ. ಆಮೇಲೆ ನಾನ್ ಯಾರನ್ನೂ ಸುಮ್ನೆ ಬಿಡಲ್ಲ, ಹೇಳ್ತಾ ಇದ್ದೇನೆ. ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಕೆಲ್ಸನ ನಾಳೆವರೆಗೂ ಕಾಯೋದಿಲ್ಲ, ಇವತ್ತೇ ಮುಗಿಸ್ಬಿಡ್ತೀನಿ. ಸಾಯಿಸ್ಬಿಡ ಅವಳನ್ನ. ನನ್ನ 20 ವರ್ಷಗಳ ಕನ್ಸನ್ನ ನನಸ್ ಮಾಡು ನೀನು. ಮೇಡಮ್, ನೀವ್ ಹೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ ಮೇಡಮ್. ಆದ್ರೆ ಒಂದ್ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗತ್ತೆ. ಯೋಚನೆ ಮಾಡ್ಬೇಡ, ನಿನ್ನ ಹಣದ ಹಾಸಿಗೆ ಮೇಲೆ ಮಲಗಿಸ್ತೇನೆ. ಇನ್ನು ಜೈಲಿಗೆ ಹೋಗೋದ್ರ ಬಗ್ಗೆ ಚಿಂತೆನೆ ಬೇಡ ನಿಂಗೆ. ನಾನ್ ಬಿಡಿಸ್ಕೊತೀನಿ ನಿನ್ನ. ಮೇಡಮ್, ಆ ಶಾರದನ್ ಉಸಿರು ನಿಂತೋಯ್ತು ಅನ್ಕೊಂಬಿಡಿ ಮೇಡಮ್. ಕೆಲ್ಸ ಆಗಿದ ತಕ್ಷಣ ಫೋನ್ ಮಾಡ. ಸರಿ ಮೇಡಮ್. ಏನಾಯ್ತು? ದೇವಸ್ಥಾನದಲ್ಲಿ ಆ ಭದ್ರಾ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತಾ? ಹೌದು ಮೇಡಮ್, ನೀವ್ ಹೇಳ್ದಾಗೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ಅದೇನಂತ ಬೇಗ ಹೇಳು. ಶಾರದಾ ಇರೋ ಜಾಗನ ಭದ್ರಾ ಪತ್ತೆ ಮಾಡಿದಾನೆ. ಏನು ಅಂದ್ರೆ ಶಾರದಾ ಸಿಕ್ಬಿಟ್ಲಾ? ಹೌದು ಮೇಡಮ್, ಇವತ್ ರಾತ್ರಿ ಶಾರದನ ಕಿಡ್ನಾಪ್ ಮಾಡೋದಕ್ಕೆ ಭದ್ರಾ ಅವ್ರ ಹುಡುಗರ ಜೊತೆ ರೆಡಿ ಇದ್ದಾನೆ. ಇವತ್ತು ಆ ಶಾರದಾ ಕಿಡ್ನಾಪ್ ಆಗೋದು ಗ್ಯಾರಂಟಿ. ಆದ್ರೆ ಅವಳನ್ನ ಕಿಡ್ನಾಪ್ ಮಾಡೋದು ಭದ್ರಾ ಅಲ್ಲ, ನಾವು. ಹೋಗು, ಭದ್ರಾ ಅವಳನ್ನ ಹಿಡಿಯೋದಕ್ಕಿಂತ ಮುಂಚೆ ನಾವೇ ಅವಳನ್ನ ಕಿಡ್ನಾಪ್ ಮಾಡ್ಬೇಕು. ನೀವೀಗ ಬೇಗ ಅಲ್ಲಿಗೆ ಹೋಗಿ ನನಗೆ ಲೊಕೇಶನ್ ಕಳ್ಸಿ. ಯಾವ್ದೇ ಕಾರಣಕ್ಕೂ ಮಿಕಾ ಮಿಸ್ ಆಗ್ಬಾರ್ದು. ಹೋಗು. ಸರಿ ಮೇಡಮ್. ದೇವಿಯಾನಿ, ನಚ್ಚಿನ್ ಮತ್ತೆ ಅಂಜು ಎಂಗೇಜ್ಮೆಂಟ್ ಮಾಡಿ ನನ್ನ ವಿರುದ್ಧನೇ ಗೇಮ್ ಆಡಿ ಗೆಲ್ಲಬಹುದು ಅನ್ಕೊಂಡಿದ್ಯಾ? ನೋ ವೇ. ನೀನ್ ಏನೇ ಗೇಮ್ ಆಡಿದ್ರು ಕೊನೆಗೆ ಅದ್ರಲ್ಲಿ ಗೆಲ್ಲೋದು ನಾನು. ಆ ಶಾರದಾನ ಕರ್ಕೊಂಡು ನಾನು ದೇವರ ಸನ್ನಿಧಿ ಮನೆಯೊಳಗ್ ಬಂದ್ರೆ ನೀನು ಆಟೋಮ್ಯಾಟಿಕ್ ಆಗಿ ಆ ಮನೆಯಿಂದ ಆಚೆ ಹೋಗ್ತೀಯ. ಅಜಯ್, ಈ ಕಾಲುಂಗ್ರ ನೋಡಿ, ಇದೇನಾರು ನಿಮ್ದ ಅಥವಾ ಈ ತರ ಕಾಲುಂಗ್ರ ನೀವೇನಾರು ನೋಡಿದ್ರಾ? ಇಲ್ಲ, ಈ ತರದ್ದು ನನ್ನ ಹತ್ರ ಇತ್ತು, ಹೌದು. ಆದ್ರೆ ಅದ್ ಸ್ವಲ್ಪ ದೊಡ್ಡದಾಗಿತ್ತು. ಅಮ್ಮ, ನೀನ್ ನೋಡು. ಇಲ್ಲ ಕಣೋ, ಈ ತರ ಕಾಲುಂಗ್ರ ನನ್ನ ಹತ್ರ ಇರ್ಲಿಲ್ಲ. ದೇವಯಾನಿ, ಈ ಕಾಲುಂಗ್ರ ಏನಾದ್ರು ನಿಂದ ನೋಡು. ನಂದಲ್ಲಪ್ಪ ಇದು. ಎಲ್ ಸಿಕ್ತು? ಕಾರ್ ಡಿಕ್ಕಿಲಿತ್ತು. ಇವ್ರನ್ನೆಲ್ಲ ಕೇಳಿದ್ಯಾ? ಭಾಗ್ಯಮ್ಮನ್ನು ಒಂದ್ಸತಿ ಕೇಳು, ಅವ್ರದ್ದಾಗಿರ್ಬೋದಲ್ವಾ? ಇಲ್ಲಮ್ಮ, ಇದು ಅಮ್ಮನ ಹತ್ರ ಈ ರೀತಿ ಕಾಲುಂಗ್ರ ಇರ್ಲಿಲ್ಲ. ಅಜಿತಾ, ಬಹುಶಃ ಇದು ಅಪ್ಪುದಿರ್ಬೋದು ಅನ್ಸುತ್ತೆ. ಚಾನ್ಸೇ ಇಲ್ಲ ಮಾವ. ನಮ್ಮ ಅಪ್ಪ ಹತ್ರ ಈ ತರ ಡಿಸೈನ್ ಎಲ್ಲ ಇಲ್ವೇ ಇಲ್ಲ ಅಲ್ವಾ ಅತ್ತೆ? ಹೌದು ಕಣೋ ಅಜಿತಾ, ಈ ಕಾಲುಂಗ್ರ ಸ್ವಲ್ಪ ಹಳೆ ಕಾಲದ ತರ ಇದೆ. ಮಾವ, ಈ ಕಾಲುಂಗ್ರ ಶಾರದಾ ತರ ನೋಡಿ. ಹೌದು ಅಜಿತ್, ಇದು ನನ್ ಶಾರದಂದೆ. ಮಾವ, ನಿಮಿಷ. 25 ವರ್ಷಗಳ ಹಿಂದೆ ಶಾರದನ್ ನಾನೇ ಕೊಡ್ಸಿದ ಕಾಲುಂಗ್ರ ಇದು. ಮಾವ, ಮನೆ ಬಾಗಿಲು ತನಕ ನಮ್ ಶಾರದಾ ಬಂದಿದ್ದಾಳೆ, ಪಾಪ ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ಸದ್ಯ ನಮ್ ಶಾರದಾ ಬದುಕಿದಾಳೆ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಆ ದೇವ್ರ ದೊಡ್ಡವನು. ಏನ್ ಮಾಡೋದು? ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಸಖತ್ ಥ್ರಿಲ್ಲಿಂಗ್ ಆಗಿದೆ. ನಿಂಗಿದೆಲ್ಲ ತಮಾಷೆ ಅನ್ಸ್ತಿದೆ ಬೇಬಿ. 21 ವರ್ಷದ ಮುಂಚೆ ತಮಾಷೆ ಮಾಡಿದ್ ನೀನು ಶೂಟ್ ಮಾಡೋದೇನೋ ಮಾಡ್ದೆ. ಡೈರೆಕ್ಟ್ ಹೆಡ್ ಶಾಟ್ ಕೊಟ್ಟಿದ್ದಿದ್ರೆ ಇವತ್ತಿದೆಲ್ಲ ನಡೀತಾನೆ ಇರ್ಲಿಲ್ಲ. ಅತ್ತೆ ಏನು ಯಾರ್ದೋ ಮದ್ವೆಗೆ ಹೋಗೋ ತರ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ಅಲ್ಲ, ಶಾರದಮ್ಮ ಅವ್ರಿಗೆ ಆ ಕಿಡ್ನಾಪರ್ಸ್ ಈ ರೀತಿ ಬಟ್ಟೆ ಒಡವೆ ಎಲ್ಲ ಕೊಟ್ಟಿರ್ಬಹುದೇನೋ. ಇದ್ರಿಂದ ಯಾವ್ದೋ ಕೆಟ್ಟ ಉದ್ದೇಶ ಇರಬಹುದು. ಏನೋ ನಡೆದಿದೆ, ಅದಕ್ಕೆ ಅವ್ರುಗಳಿಂದೆಲ್ಲ ತಪ್ಪಿಸ್ಕೊಂಡು ಶಾರದಾ ಅಜಿತ್ ಕಾರ್ನ ಹತ್ಕೊಂಡಿದ್ದಾಳೆ. ಅವಳೊಬ್ಳು ಇಷ್ಟೆಲ್ಲ ಕಷ್ಟ ಪಡ್ತಿದ್ರು, ನಾವುಗಳು ಏನು ಮಾಡೋದಕ್ಕೆ ಆಗ್ತಿಲ್ಲ. ಅನ್ಸ್ಕೊಂಡ್ರೆ ಸಂತ ಆಗತ್ತೆ ನನ್ಗೆ. ಮಾವ, ಶಾರದತೆ ಒಂಟಿ ಹೆಂಗ್ಸು ಇಂಥ ಕಷ್ಟ ಸಿಚುಯೇಷನ್ ನ ಒಬ್ರೇ ಎದುರಿಸ್ತಿದ್ದಾರೆ ಅಂದ್ರೆ ನಿಜಕ್ಕೂ ಹೆಮ್ಮೆ ಆಗ್ತಿದೆ ಅವ್ರ ಬಗ್ಗೆ. ನಾವು ಖುಷಿ ಪಡ್ಬೇಕಾಗಿರುವಂತ ವಿಚಾರ ಇದು. ಶ್ರವಣ, ಅಳ್ಬೇಡ ಕಣೋ. ನೋಡು, ಶಾರದಾ ನಮ್ಮ ಮನೆವರೆಗೂ ಬಂದಿದ್ದಾಳೆ ಅಂದ್ರೆ ಅವಳು ಖಂಡಿತ ಸಿಗ್ತಾಳೆ ಕಣೋ. ಧೈರ್ಯವಾಗಿರೋ, ಅಳ್ಬಿಡ್ವೋ. ಅಜಿತಾ, ನಿನಗೆ ಗೊತ್ತಿಲ್ಲದಿರೋ ಹಾಗೆ ದೇವ್ರು ನಿನ್ ಮಾತು ನಡ್ಸ್ಕೊಬಿಟ್ಟು ಮಾವ ಬರ್ತಾ ನಾನು ಶಾರದತ್ತನ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ನೀ ಹೇಳಿದ್ದೆ. ಶಾರದಾ ನಿನ್ ಜೊತೆನೆ ಬರೋಗೋಯ್ತು ನೋಡು. ಮಾವ, ಇಲ್ಲಿವರೆಗೂ ಏನೇ ಆಯ್ತು ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮಗ್ ಕೊಟ್ಟಿರೋ ಮಾತು ಪ್ರಕಾರ ಶಾರದತೆನ ನಾನು ಈ ಮನೆ ಕರ್ಕೊಂಡ್ ಬರ್ತೀನಿ, ಕರ್ಕೊಂಡ್ ಬಂದೇ ಬರ್ತೀನಿ. ಇಷ್ಟೆಲ್ಲ ಆದ್ರೂ ನಮಗ್ ಗೊತ್ತೇ ಆಗ್ಲಿಲ್ವಲ್ಲ ದೊಡ್ಡ ಸಾಹೇಬ್ರೆ. ಅಲ್ಲ, ಶಾರದಮ್ಮ ಅವರು ಡಿಕ್ಕಿಲ್ಲೇ ಇದ್ರು. ಒಂದ್ ಸಣ್ಣ ಸದ್ದಾಗಿದ್ರು ನಾನು ಸಾಹೇಬ್ರು ಇಬ್ರು ನೋಡ್ತಾ ಇದ್ವಿ. ಏನು ಮಾಡೋದಕ್ಕಾಗಲ್ಲ ಭೂಮಿ. ಆ ದೇವ್ರಿಗೆ ನನ್ ಜೀವನದಲ್ಲಿ ಆಟ ಆಡೋದಕ್ಕೆ ತುಂಬಾ ಇಷ್ಟ ಅಂತ ಕಾಣುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತದೆ. ಅವರು ನಿಮ್ ಗಾಡಿ ಹತ್ಕೊಂಡ್ ಬಂದಿರೋದೇ ಪುಣ್ಯ. ಅವರು ಇನ್ನೆಲ್ಲ ಹೋಗೋ ಅಷ್ಟರಲ್ಲಿ ಅವ್ರನ್ನ ಹುಡುಕಿ ಸಾಹೇಬ್ರಿ. ಎಷ್ಟು ದಿನ ಕಳ್ಸದಲ್ಲಿದ್ರು ಅಂತ ನಾವು ತಲೆ ಕೆಡ್ಸ್ಕೊಂಡಿದ್ವಿ. ಆದ್ರೆ ಈಗ ಮಂಡ್ಯಲ್ಲೇ ಇದಾರೆ ಅಂತ ಗೊತ್ತಾಯ್ತಲ್ಲ, ಅವ್ರನ್ನ ಹುಡ್ಕೋದು ಅಷ್ಟು ಕಷ್ಟ ಆಗಲ್ಲ. ಆದ್ರೆ ನನಗೆ ಒಂದ್ ಅರ್ಥ ಆಗ್ತಿಲ್ಲ. ಕಳ್ಸಕ್ ಹೋಗೋದಕ್ಕಿಂತ ಮುಂಚೆ ಅತ್ತೆ ವೇಷಭೂಷಣ ಕಂಪ್ಲೀಟ್ ಬೇರೆ ತರನೇ ಇತ್ತು. ಕಿಡ್ನಾಪ್ ಆದ್ಮೇಲೆ ಆ CCTV ಫುಟೇಜ್ ಅಲ್ಲಿ ಅತ್ತೆ ಗೆಟಪ್ಪೇ ಬೇರೆ ತರ ಇದೆ. ಆ ತರ ಸೀರೆ ಆಗಿರ್ಬೋದು ಅಥವಾ ಒಡವೆಗಳನ್ನಾಗಿರ್ಬೋದು ಅವ್ರಿಗೆ ಕೊಟ್ಟವ್ರು ಯಾರು, ಅಥವಾ ಫೋರ್ಸ್ಫುಲ್ ಆಗಿ ಅವ್ರಿಗೆ ಹಾಕ್ಸೋದಕ್ಕೆ ಏನಾದ್ರು ನೋಡಿದ್ರ? ಅಜಿತ್, ಕಿಡ್ನಾಪರ್ಸ್ ಕೂಡ ಶಾರದನ ಹುಡುಕ್ತಾ ಇರ್ತಾರೆ. ಅವ್ರಗಳ ಕೈಗೆ ಸಿಗೋದಕ್ಕೆ ಮುಂಚೆ ನಾವು ಶಾರದನ ಹುಡುಕ್ಬೇಕು. ಹೌದು ಮಾವ. ಭೂಮಿ, ಲಕ್ಷ್ಮಕ್ಕಂಗೆ ಇವಾಗ್ಲೇ ಕಾಲ್ ಮಾಡಿ ವಿಷಯನೆಲ್ಲ ತಿಳಿಸಿ ಅವ್ರ ಮನೆ ಸುತ್ತಮುತ್ತ ಶಾರದತ್ತೆ ಕಾಣಿಸ್ತು ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳು.
ಹಾ ಸಾಹೇಬ್ರೆ. ಪ್ಲೀಸ್ ಸದಾನಂದ್ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫ್ಗಳನ್ನ ಅಲರ್ಟ್ ಮಾಡಿ ಶಾರದತ್ತೆ ಕಳ್ಸೋದಲ್ಲಿಲ್ಲ ಮಂಡ್ಯಕ್ಕೆ ಬಂದಿದ್ದಾರೆ. ನಮ್ಮ ಮನೆಯಿಂದ 5 ಕಿಲೋಮೀಟರ್ ರೇಡಿಯಸ್ ದೂರದಲ್ಲಿ ನಮ್ಮ ಸ್ಟಾಫ್ಗಳನ್ನ ಪ್ಯಾಟ್ರೋಲಿಂಗ್ಗೆ ಕಳಿಸಿ ಏನೇ ಇನ್ಫಾರ್ಮೇಶನ್ ಸಿಕ್ತು ಅಂದ್ರು ಶಾರದತ್ತೆ ಬಗ್ಗೆ ನನಗೆ ಇನ್ಫಾರ್ಮ್ ಮಾಡಿ. ಸಾಹೇಬ್ರೆ, ಲಕ್ಷ್ಮಕ್ಕಂಗ್ ಫೋನ್ ಮಾಡಿದ್ದೆ. ಶಾರದಮ್ಮ ಅವರು ಲಕ್ಷ್ಮಕ್ಕನ್ ಮನೆ ಹತ್ರನೂ ಹೋಗಿಲ್ವಂತೆ. ಆದ್ರೆ ಲಕ್ಷ್ಮಕ್ಕ ಮನೆ ಅಕ್ಕಪಕ್ಕ ಎಲ್ಲ ಹುಡುಕ್ತೀನಿ ಅಂತ ಹೇಳಿದ್ರು. ಭೂಮಿ, ನೀನ್ ಶುರು ಮಾಡಿದ ವ್ರತದ ಫಲ ಇದು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆದಷ್ಟು ಬೇಗ ನಮ್ ಶಾರದಮ್ಮ ವಾಪಸ್ ಬರ್ಲಿ ಅಂತ ದೇವ್ರತ್ರ ಹರಕೆ ಹೊತ್ಕೊಂಡೆ. ಆಗ್ಲೇ ನೋಡು, ಇಷ್ಟು ಬೇಗ ಶಾರದಾ ಸಿಗ್ತಾಳೆ ಅನ್ನೋ ಸೂಚನೆ ಕೊಟ್ಟಿದ್ದಾನೆ ದೇವ್ರು. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಮಾವ, ಈಗ ನಾವ್ ಆಕ್ಚುಲಿ ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನೀವು ನಿಮ್ ಕಾಂಟ್ಯಾಕ್ಟ್ ಗಳಿಗೆ ಇನ್ಫಾರ್ಮ್ ಮಾಡಿ. ನೋಡಿ, ನಂದಾ ದೀಪ ಹಚ್ಚಿದೀನಿ. ಶಾರದಮ್ಮ ಮನೆಗ್ ವಾಪಸ್ ಬರೋವರೆಗೂ ಈ ದೀಪ ಯಾವ್ದೇ ಕಾರಣಕ್ಕೂ ಆರೋ ಆಗಿಲ್ಲ. ಒಂದ್ ವೇಳೆ ಈ ದೀಪ ಏನಾದ್ರೂ ಆರೋದ್ರೆ ನನ್ ನಂಬಿಕೆನೆ ಸುಳ್ಳು ಆದಾಗೆ. ಯೋಚನೆ ಮಾಡ್ಬೇಡ ಭೂಮಿ, ಇವತ್ ನಾವ್ ಯಾರು ನಿದ್ದೆ ಮಾಡಲ್ಲ. ಈ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋತೀವಿ. ಭೂಮಿ, ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಂದ್ ಸ್ವಲ್ಪ ಏನಾದ್ರು ನೀನು ಬಾ. ಬೇಡ ಸಾಹೇಬ್ರೆ, ನಾನು ವ್ರತ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನೇನು ತಿನ್ನೋದಿಲ್ಲ.